ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದೊಳಗೆ ಹೇಳೋದು ಒಂದ ಮಾತು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಜಗತ್ತಿನೊಳಗ ಜೀವನದೊಳಗ ಮೊದಲಿಗೆ ಯಾರಿಗೆ ಪೂಜಾ ಮಾಡ್ಬೇಕಂದ್ರೆ ತಾಯಿಗೆ ಪೂಜಾ ಮಾಡಬೇಕು, ಎರಡನೇ ತಂದೆಗೆ ಪೂಜಾ ಮಾಡಬೇಕು, ಮೂರನೇದು ನಮ್ಮಂತವ್ರಿಗೆ ಪೂಜಾ ಮಾಡಬೇಕು. ಅವಾಗ ಅಪ್ಪಗೆ ಹಾರಿಸಿರಿ, ನಮಗೆ ಹಿಡ್ದಿರಿ. ಅದು ನಾ ಹೇಳೋದೇನು ಅಂದ್ರೆ ಅವ್ವ ಅಪ್ಪಗೆ ಪಾದಕ್ಕೆ ಹಣಿ ಹೊಡೆದು ಬಂದು ನಮ್ಮ ಪಾದಕ್ಕೆ ಹಣಿ ಹೊಡೆದ್ರು ಅಂದ್ರೆ ಎಟ್ಟ ಪುಣ್ಯ ಸಿಗ್ತದ. ಇನ್ನು ಅವ್ರಿಗೆ ಬಾಯಿಗೆ ಬಂದಂಗ ಬೈದು ಹೆಂಗಾಗ್ಯದ ಕಾಲ ಅಂತಂದ್ರೆ ಹೇಳಿದ್ರಲ್ಲ ಅವಾಗ್ಲೇ, ಮನಿ ಒಳಗ 5,000 ರೂಪಾಯಿ, ಮನಿ ಒಳಗ 50,000 ರೂಪಾಯಿ ಬೆಲೆ ಬಾಳುವಂತ ನಾಯಿ ಕಟ್ಟಿ ತಿಂಗಳ 5,000 ರೂಪಾಯಿ ನಾಯಿಗೆ ಬಿಸ್ಕಿಟ್ ಹಾಕ ಮಕ್ಕಳು ಹುಟ್ಟ್ಯಾವ. ಹಡದಿ ತಾಯಿಗೆ ಒಂದು 500 ರೂಪಾಯಿ ಸೀರೆ ಕುಡಿಸ್ಲಾರ ಮಕ್ಕಳು ಹುಟ್ಟ್ಯಾವ. ಬಹುಶಃ ಇಂಥ ಮಕ್ಕಳಿಗೆ ತಗೊಂಡು ಮಾಡೋದೇನದ, ದಯಮಾಡಿ ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ. ಮಕ್ಕಳ ಕೈದಾಗ ಮೊಬೈಲ್ ಕೊಡ್ಬೇಡ್ರಿ, ಮಕ್ಕಳ ಕೈದಾಗ ಪುಸ್ತಕಗಳು ಕೊಡ್ರಿ. ಮಾತೃದೇವೋ ಭವ, ಪಿತೃದೇವೋ ಭವ ಅನ್ನುವ ಹಾಗೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ. ಇದನ್ನು ಮತ್ತೆ ಕೇವಲ ಹಿಂದೂ ಧರ್ಮದೊಳಗಲ್ಲ, ಬೈಬಲ್ ಒಳಗೂ ಇದನ್ನೇ ಹೇಳ್ಯದ. ಅದ್ರೊಳಗೂ ಏನ್ ಬೇರೆ ಹೇಳಿಲ್ಲ, ಅದ್ರೊಳಗೂ ತಂದೆ ತಾಯಿನೇ ದೇವ್ರ ಅಂತ ಹೇಳ್ಯದ. ಮತ್ತು ಕುರಾನದೊಳಗೆ ಏನು ಹೇಳಬಾರ್ದು ಹೇಳ್ಯಾರ ಅಂತ ಹೇಳಿದ್ರೇನು, ಕುರಾನದೊಳಗೂ ಇದನ್ನೇ ಹೇಳ್ಯಾರ. ಕುರಾನದೊಳಗ ಕುರಾನ್ ಓಪನ್ ಮಾಡಿದ ಕೂಡಲೇ ಮ್ಯಾಲೆ ಹೆಡ್ಲೈನ್ ಏನದ ಅಂತಂದ್ರೆ ಇದೇ ಅದ. ಏನದ ಅಂತಂದ್ರೆ ಬಾಪ್ ಜನ್ನತ್ ಕಾ ದರ್ವಾಜಾ ಹೇ. ಎಷ್ಟು ಚಲೋ ಹೇಳ್ತಾರ ನೋಡಿ, ಬಾಪ್ ಜನ್ನತ್ ಕಾ ದರ್ವಾಜಾ ಹೇ, ಮಾ ಕಾ ಕದಂ ಕಾ ನೀಚೆ ಜನ್ನತೆ ಅನ್ನುವಂತ ಮಾತು ಕುರಾನದೊಳಗೆ ಬರೀತಾರಂದ್ರೆ ವಿಚಾರ ಮಾಡ್ರಿ, ಎಷ್ಟು ಅದ್ಭುತವಾಗಿರುವಂತ ಸಂದೇಶ. ಅಂದ್ರೆ ಸ್ವರ್ಗದ ಬಾಗಿಲು ಅನ್ನುವಂಥದ್ದು ತಂದೆ ಅಂತ. ಈಗ ಬಾಗಿಲದಲ್ಲ, ಈ ಬಾಗಿಲೇ ತಂದೆ ಅಂತ. ಈ ತಂದೆ ಅನ್ನುವಂತ ಬಾಗಿಲು ಒಳಗಡೆ ಹೋದ ಕೂಡಲೇ ತಾಯಿ ಅನ್ನಕ್ಕೆ ನಿಂತಿರ್ತಾಳಂತ. ಮತ್ತ ತಾಯಿ ಮ್ಯಾಲ ಸ್ವರ್ಗದ, ತಾಯಿ ಎಡಕ್ ಸ್ವರ್ಗದ, ಬಲಕ್ ಸ್ವರ್ಗದ ಅಂತ ನೋಡ್ಬೇಡ್ರಿ. ಸೀದಾ ಹೋದ ಕೂಡ್ಲೇನೆ ತಂದೆ ಅನ್ನುವಂತ ಸ್ವರ್ಗದ ಬಾಗಿಲು ಒಳಗಡೆ ಹೋದ ಕೂಡ್ಲೇನೆ ತಾಯಿ ಅನ್ನುವಂತವಳು ನಿಂತಿರ್ತಾಳಂತ. ತಾಯಿಯ ಕಾಲ ಕೆಳಗೆ ನೋಡ್ರಿ, ಅಲ್ಲಿ ನಿಜವಾದ ಸ್ವರ್ಗ ಅದ ಅಂತ ತಿಳ್ಕೊಂಡು ಪುರಾಣದೊಳಗೆ ಬರೀತಾರೆ. ಬಹಳ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಬದುಕ್ರಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ. ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಂತೇಶ, ಸಿದ್ಧಲಿಂಗೇಶ, ಪರಮ ಪೂಜ್ಯರು, ಈ ಪರಮ ಪೂಜ್ಯರು ಎಲ್ಲರೂ ಕೂಡ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು, ಕೈ ಇದ್ದವ್ರು ಮಾತ್ರ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಬೇಡ್ಕೊಳ್ರಿ ಅಂತ ಹೇಳ